ಪಪ್ಪಾಯ ಯಾವ ಪದಾರ್ಥದ ಜೊತೆ ತಿನ್ನಬಾರದು ಅಂದರೆ ಎಲ್ಲ ಕಾಲದಲ್ಲಿಯೂ ಜನರಿಗೆ ಸುಲಭವಾಗಿ ಸಿಗುವ ಹಣ್ಣು ಎಂದರೆ ಅದು ಪಪ್ಪಾಯ. ಈ ಹಣ್ಣು ಆರೋಗ್ಯಕ್ಕೆ ಕೂಡ ಬಹಳ ಉತ್ತಮ ಎಂದು ಸುಲಭವಾಗಿ ಹೇಳಬಹುದು. ಪಪ್ಪಾಯಿ ಹಣ್ಣು ತನ್ನೊಳಗೆ ನೈಸರ್ಗಿಕವಾದ ಸಿಹಿ ಅಂಶವನ್ನು ಒಳಗೊಂಡ ಹಣ್ಣಾಗಿದೆ. ಎಲ್ಲ ವಯೋಮಾನದವರು ಕೂಡ ಈ ಹಣ್ಣನ್ನು ಇಷ್ಟಪಟ್ಟು ತಿನ್ನುತ್ತಾರೆ. ಪಪ್ಪಾಯಿ ಹಣ್ಣಿನಲ್ಲಿ ಫೈಬರ್, ಖನಿಜಗಳು, ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತದೆ. ಹಲವು ಪ್ರಯೋಜನಗಳನ್ನು ಹೊಂದಿರುವ ಪಪ್ಪಾಯಿ ಜೊತೆಗೆ ಕೆಲವು ಪದಾರ್ಥಗಳನ್ನು ತಿನ್ನುವುದು ದೇಹಕ್ಕೆ ಬಹಳಷ್ಟು ಹಾನಿ ಉಂಟು ಮಾಡುತ್ತದೆ. ಹಾಗಾದರೆ ಪಪ್ಪಾಯಿಯಿಂದ ತಿನ್ನಬಾರದಾದ ಪದಾರ್ಥಗಳು ಯಾವುವು ಅಂತೀರಾ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ನಿಂಬೆಹಣ್ಣು. ಈ ಪಪ್ಪಾಯಿ ಹಣ್ಣನ್ನು ನಿಂಬೆಹಣ್ಣಿನ ಜೊತೆಗೆ ತಿನ್ನಬೇಡಿ. ಹೇಗೆ ತಿನ್ನುವುದರಿಂದ ನಿಮಗೆ ರಕ್ತಹೀನತೆ ಮತ್ತು ಹಿಮೋಗ್ಲೋಬಿನ್ನಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಉಂಟಾಗಬಹುದು. ಇನ್ನೊಂದು ಪದಾರ್ಥ ಯಾವುದಪ್ಪ ಅಂದರೆ ಕರಿದ ಪದಾರ್ಥಗಳು. ಇನ್ನು ಈ ಪಪ್ಪಾಯಿ ಹಣ್ಣುಗಳನ್ನು ಕರಿದ ಪದಾರ್ಥಗಳ ಜೊತೆಗೆ ತಿನ್ನಬಾರದು. ಇವೆರಡನ್ನೂ ಒಟ್ಟಿಗೆ ತಿಂದರೆ ಹೊಟ್ಟೆಯಲ್ಲಿ ಹುರಿ ತರಹದ ಹಲವು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಇನ್ನೊಂದು ಯಾವುದಪ್ಪ ಅಂತಂದರೆ ಟೊಮ್ಯಾಟೊ. ಪಪ್ಪಾಯಿಯೊಂದಿಗೆ ಟೊಮ್ಯಾಟೊವನ್ನು ಕೂಡ ಸೇವಿಸಬಾರದು. ಹಾಗೂ ಟೊಮ್ಯಾಟೊ ತಿನ್ನಬೇಕು ಎನಿಸಿದರೆ ಪಪ್ಪಾಯಿ ತಿಂದ ಸ್ವಲ್ಪ ಹೊತ್ತಿನ ನಂತರ ತಿನ್ನಬಹುದು. ಇಲ್ಲದಿದ್ದರೆ ನಿಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿವೆ. ಇನ್ನೊಂದು ಪದಾರ್ಥ ಯಾವುದಪ್ಪ ಅಂದರೆ ಅದು ಮೊಸರು. ಮೊಸರು ಮತ್ತು ಪಪ್ಪಾಯಿ ಎರಡನ್ನೂ ಒಟ್ಟಿಗೆ ತಿನ್ನುವುದು ಉತ್ತಮವಲ್ಲ. ಈ ಎರಡದ್ದು ಉತ್ತಮ ಕಾಂಬಿನೇಷನ್ ಅಲ್ಲ. ಹಾಗಾಗಿ ಇವೆರಡನ್ನೂ ಒಟ್ಟಿಗೆ ತಿನ್ನಬಾರದು. ಇದರಿಂದ ಎನ್ಝೈಮ್, ಪ್ಯಾಪಿನ್ ಅಲರ್ಜಿಯಂತಹ ಸಮಸ್ಯೆಗಳು ಉಂಟಾಗಬಹುದು. ಇನ್ನೊಂದು ಪದಾರ್ಥ ಯಾವುದಪ್ಪ ಅಂದರೆ ಅದು ಹಾಲು. ಪಪ್ಪಾಯಿ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಆಗಿದೆ. ಇದನ್ನು ಸೇವಿಸುವುದರಿಂದ ಅನೇಕ ರೋಗಗಳು ತಕ್ಷಣವೇ ಗುಣವಾಗುತ್ತವೆ. ಆದರೆ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನು ಪಪ್ಪಾಯಿಯೊಂದಿಗೆ ಸೇವಿಸಬಾರದು. ಏಕೆಂದರೆ ಇದು ದೇಹಕ್ಕೆ ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತದೆ.